ಕಲಬುರಗಿಯಲ್ಲಿರುವ ಗುಲ್ಬರ್ಗಾ ಯೂನಿವರ್ಸಿಟಿಲಿ ಬಿ.ಎಡ್ ಸೆಕೆಂಡ್ ಸೆಮ್ ಮತ್ತು ಫೋರ್ತ್ ಸೆಮ್ದು ರಿಸಲ್ಟ್ಸ್ ಬಿಟ್ಟಿಲ್ಲ. ಸುಮಾರು 1 ವರ್ಷದ 4 ತಿಂಗಳಾಗಿತ್ತು. ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ವಿ. 1-2 ತಿಂಗಳು ಮುಂಚೆನೇ ಗುಲ್ಬರ್ಗಾ ಯೂನಿವರ್ಸಿಟಿ ಹೋಗ್ಬಿಟ್ಟು ಸುಮಾರು ಅವರಿಗೆ ವಾರ್ನಿಂಗ್ ಕೊಟ್ಟು ಬಂದಿದ್ವಿ, ಒಂದು ಇಷ್ಟು ದಿನದಲ್ಲಿ ಇದು ಮಾಡ್ಬೇಕಂತ ಹೇಳ್ಬಿಟ್ಟು. ಅದಾದಮೇಲೆ ಅಲ್ಲಿರೋ ವೈಸ್ ಚಾನ್ಸಲರ್ ಸರ್ ಕೂಡ ನಮಗೆ ಸ್ಪಂದಿಸಿ ಸುಮಾರು 1 ಗಂಟೆ ಚರ್ಚೆ ಮಾಡಿ ಇಷ್ಟು ದಿನದಲ್ಲಿ ಆಗುತ್ತೆ ಅಂತ ಹೇಳಿದರು. ಸುಮಾರು ಅವಾಗ ಅದ್ರ ಪ್ರಕಾರ ಈಗೊಂದು 2 ತಿಂಗಳು ಟೈಮ್ ಅವಕಾಶ ಕೇಳಿದ್ರು. ಆಲ್ಮೋಸ್ಟ್ 2 ಮಂತ್ಸ್ ಆಯಿತು. ತಿರ್ಗಾ ಮತ್ತೆ ನಾನು ಲಾಸ್ಟ್ ಕಲಬುರಗಿಯಲ್ಲಿ ಪ್ರೊಟೆಸ್ಟ್ ಮಾಡಬೇಕಾದ್ರೆ ಮಾರ್ಚ್ 27ನೇ ತಾರೀಕು ಅಲ್ಲಿ ಗುಲ್ಬರ್ಗಾ ಯೂನಿವರ್ಸಿಟಿಗೆ 15 ದಿನ ಗಡುವು ಕೊಟ್ಟಿದ್ವಿ. 15 ದಿನದಲ್ಲಿ ರಿಸಲ್ಟ್ಸ್ ಬಿಡಬೇಕು ಅಂತೇಳಿ. ಈಗ ಆಲ್ಮೋಸ್ಟ್ 10 ಡೇಸ್ ಕಂಪ್ಲೀಟ್ ಆಗ್ತಾ ಇದೆ. ನಾನು ಇವತ್ತು ಜಸ್ಟ್ ವೈಸ್ ಚಾನ್ಸಲರ್ ಸರ್ ಹತ್ರ ಮಾತಾಡಿದ್ದೀನಿ. ಒಂದು ನೆಕ್ಸ್ಟ್ 3 to 4 ಡೇಸಲ್ಲಿ ಈ ಒಂದು ಸೆಕೆಂಡ್ ಸೆಮ್ ಫೋರ್ತ್ ಸೆಮ್ದು ಬಿ.ಎಡ್ ಕಲಬುರಗಿಯಲ್ಲಿ ಇರೋಂಥದ್ದು ಗುಲ್ಬರ್ಗಾ ಯೂನಿವರ್ಸಿಟಿದು ಸೆಕೆಂಡ್ ಸೆಮ್ ಮತ್ತು ಫೋರ್ತ್ ಸೆಮ್ದು ರಿಸಲ್ಟ್ಸ್ ಬರುತ್ತೆ. ರಿಸಲ್ಟ್ಸ್ ಬಂದಾಗ ನಿಮ್ಗೆಲ್ಲರೂ ಒಳ್ಳೇದಾಗಲಿ. ಬಿ.ಎಡ್ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದೀರಾ ಸೆಕೆಂಡ್ ಸೆಮ್ ಮತ್ತು ಫೋರ್ತ್ ಸೆಮ್ಮು, ನೀವು ಫರ್ದರ್ ಹೈಯರ್ ಸ್ಟಡೀಸ್ಗೆ ಮತ್ತು ನೀವು ಗೌರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಬೇಕಾದ್ರೆ ನಿಮ್ಗೆಲ್ಲರಿಗೂ ಅನುಕೂಲ ಆಗುತ್ತೆ. ಇದ್ರ ಮುಂದಾಳತ್ವ ತೊಗೊಂಡು ನಾವೆಲ್ಲ ಈ ಒಂದು ರಿಸಲ್ಟ್ಸ್ ಬಿಡೋದಕ್ಕೆ ಮತ್ತು ಹೋರಾಟದ ಮೂಲ ಉದ್ದೇಶ ಇಟ್ಕೊಂಡಿದ್ವಿ, ಸಮಸ್ಯೆ ಬಗೆಹರಿಬೇಕು ಅಂತ ಹೇಳ್ಬಿಟ್ಟು. ಈ ಒಂದು ಸಮಸ್ಯೆ ಬಗೆಹರಿಯುತ್ತೆ. ಇನ್ನೊಂದು 3-4 ದಿನದಲ್ಲಿ ರಿಸಲ್ಟ್ ಬರುತ್ತೆ. ನಮ್ಮ ಬೇಡಿಕೆ ಏನಿತ್ತು ಅದು ನಾವು ಕಲಬುರಗಿಯಲ್ಲಿ ಹೋರಾಟ ಮಾಡಿದ್ವಿ, ಅದರಲ್ಲಿ ಇದು ಒನ್ ಆಫ್ ದಿ ಒಂದು ಡಿಮ್ಯಾಂಡ್ ಇತ್ತು, ಬೇಗ ರಿಸಲ್ಟ್ಸ್ ಬಿಡಬೇಕಂತ ಹೇಳಿ. ಈ ಒಂದು ಸಮಸ್ಯೆನ ಬಗೆಹರಿತಾ ಇದೆ. ಈ ಸಮಸ್ಯೆ ಬಗೆಹರಿಯೋದಕ್ಕೆ ಕಾರಣಕರ್ತರಾದಂಥ ಸಿದ್ದು ಸರ್ ಇರ್ಬೋದು, ಶ್ರೀಶೈಲ್ ತೈಲಿ ಸರ್ ಇರ್ಬೋದು, ಅರ್ಜುನ್ ಇರ್ಬೋದು ಕಲಬುರಗಿ, ಶ್ರೀಧರ್ ಮತ್ತು ಸಂತೋಷ್ ಸರ್ ಮುಖ್ಯವಾಗಿ ಅವರು ನಮ್ಮ ಜೊತೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಾವು ಕಲಬುರಗಿಯಲ್ಲಿ ಎಲ್ಲ ಕಡೆ ಹೋರಾಟ ಮಾಡಬೇಕಾದ್ರೆ ಸಂತೋಷ್ ಸರ್ ನಮ್ಮ ಜೊತೆ ಇದ್ದರು. ಇನ್ನೂ ಹಲವಾರು ಜನ ಮುಖಂಡರು ವಿದ್ಯಾರ್ಥಿಗಳಿದ್ದು ನಮ್ಮ ಜೊತೆ ಹೋರಾಟಕ್ಕೆ ಭಾಗಿಯಾಗಿದ್ದರು. ಆಲ್ಮೋಸ್ಟ್ ಒಂದು 10-15 ಜನ ನಮಗೆ ಪ್ರತಿಯೊಬ್ಬರೂ ಒಬ್ರಿಗೊಬ್ರು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದಕ್ಕೆ ಈ ಒಂದು ಯಶಸ್ವಿ ಕಾರಣ ಆಗ್ಬೋದು. ಅದೇ ರೀತಿ ನಮ್ಮ ಸಂಘಟನೆಯಲ್ಲಿ ಧನುಷ್ ಮತ್ತು ಸಿದ್ದು ಎಲ್ಲರೂ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಹೋರಾಟ ಮಾಡಿದ್ದಕ್ಕೆ ಈ ಒಂದು ಯಶಸ್ವಿ ಆಗಿದೆ. ಇನ್ನೊಂದು 3-4 ಡೇಸಲ್ಲಿ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಇದಕ್ಕೆ ಎಲ್ಲ ಕಲಬುರಗಿಯಲ್ಲಿರುವಂಥ ಪೊಲೀಸ್ ಇಲಾಖೆಗೂ ಅಷ್ಟೇ, ಅಲ್ಲಿರೋಂಥ ಕಮಿಷನರ್ ಸರ್ಗೆ, SP ಸರ್ಗೆ ಮತ್ತು ಸಬ್ ಇನ್ಸ್ಪೆಕ್ಟ್ರು ಎಲ್ರಿಗೂ ಈ ಒಂದು ಸಮಸ್ಯೆಗೆ ಬಗೆಹರಿಸೋದಕ್ಕೆ ಅವರು ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಮತ್ತು ಅಲ್ಲಿರೋಂಥ ಎಲ್ಲ ಕಾರ್ಯಕರ್ತರು, ಮುಖಂಡರು, ಎಷ್ಟೊಂದು ಜನ ನಮಗೆ ವಾಲಂಟ್ರಿಯಾಗಿ ಬಂದಿದ್ದರು. BJP, ಕಾಂಗ್ರೆಸ್ ಮತ್ತು JDS ಮತ್ತು ಕನ್ನಡ ಪರ ಸಂಘಟನೆಗಳು, ವಿದ್ಯಾರ್ಥಿ ಪರ ಸಂಘಟನೆಗಳು ಎಲ್ಲರಿಗೂ ಈ ಮೂಲಕ ನಿಮಗೆ ಧನ್ಯವಾದ ತಿಳಿಸ್ತಾ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮುಂದೆ ಯಾವುದೇ ಸಮಸ್ಯೆ ಇದ್ರೂ ನಾನು ನಿಮ್ಮ ಜೊತೆ ನಿಂತ್ಕೊಂಡು ಆ ಸಮಸ್ಯೆ ಬಗೆಹರಿಸ್ತೀವಿ. ಇನ್ನು ಯಾವುದೇ ಸಮಸ್ಯೆ ಇದ್ರೂ ನಮಗೆ ತಿಳಿಸಿ. ಮತ್ತು ಈ ಒಂದು ನೆಕ್ಸ್ಟ್ ನಾವು ಧಾರವಾಡದಲ್ಲಿ ಏಪ್ರಿಲ್ 8ನೇ ತಾರೀಕು ಹೋರಾಟ ಮಾಡ್ತಿದ್ವಿ. ಈ ಒಂದು ಹೋರಾಟ ಶಾಂತಿಯುತ ಪ್ರತಿಭಟನೆ ಮತ್ತು ಅನಿರ್ದಿಷ್ಟಾವಧಿ ಹೋರಾಟ DC ಕಚೇರಿ ಮುಂದೆ. ಅದಕ್ಕೆ ಎಲ್ಲರೂ ಸಹಕರಿಸ್ಬೇಕಂತ ನಾನು ಮನವಿ ಮಾಡ್ಕೊತೀನಿ. ಸೇಮ್ ನಾವು ಕಲಬುರಗಿ ಆಗಿರ್ಬೋದು, ಇಷ್ಟು ದಿನ ಏನು ಹೋರಾಟ ಮಾಡ್ಕೊಂಬಂದಿದ್ವಿ ಎಲ್ಲನೂ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಾವು ಹೋರಾಟ ಮಾಡಿದ್ವಿ. ಅದೇ ರೀತಿ ಈಗ ನಾವೇನು ಏಪ್ರಿಲ್ 8ನೇ ತಾರೀಕು ಹೋರಾಟ ಮಾಡ್ತಿದ್ವಿ, ಇರ್ರೆಸ್ಪೆಕ್ಟಿವ್ ಆಫ್ ಯಾವುದೇ ಪಾರ್ಟಿ ಇರ್ಬೋದು, ಪೊಲಿಟಿಕಲ್ ಪಾರ್ಟಿ ಇರ್ಬೋದು ಮತ್ತು ಸಂಘಟನೆಗಳಿರ್ಬೋದು, ಎಲ್ಲರೂ ಕೈ ಜೋಡಿಸಿ ಈ ಹೋರಾಟನ ಸರ್ಕಾರ ಕೂಡಲೇ ಹೀಗೆ ಎಚ್ಚೆತ್ಕೊಂಡು ಪ್ರತಿಯೊಂದು ಇಲಾಖೆಯಿಂದ 56,432 ಹುದ್ದೆಗಳ ಖಾಲಿ ಹುದ್ದೆಗಳನ್ನು ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಬಿಡಬೇಕು. ಮತ್ತು KPSC ಆಗಿರುವಂಥ ಒಂದು ಅಕ್ರಮಗಳನ್ನು ಈ ಕೂಡಲೇ CBI ತನಿಖೆ ಕೊಡಬೇಕಂತ ಹೇಳಿಬಿಟ್ಟು ಈ ಹೋರಾಟ ಮಾಡ್ತಾ ಇರೋಂಥದ್ದು. ಎಲ್ಲರೂ ಒಗ್ಗಟ್ಟಾಗಿ ಒಂದು ಹೋರಾಟ ಮಾಡೋಣ. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.